ನಮಸ್ಕಾರ ವೀಕ್ಷಕರೇ, ಕರುನಾಡ ಕನ್ನಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ರಾಜ್ಯದ ಪ್ರಮುಖ 3 ಸುದ್ದಿಗಳ ವಿಶ್ಲೇಷಣೆಯೇ ಈ ಕಾರ್ಯಕ್ರಮದ ವಿಶೇಷ. ಇವತ್ತಿನ ಪ್ರಮುಖ 3 ಸುದ್ದಿಗಳನ್ನು ನೋಡೋದಾದರೆ, ಮೊದಲಿಗೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪೊಂದನ್ನು ನೀಡಿದೆ. ಇನ್ನು ಎರಡನೇ ಸುದ್ದಿ, ರಾಜ್ಯಾದ್ಯಂತ ತೀವ್ರಗೊಂಡಿರುವಂತಹ ಆಹಾರ ಸುರಕ್ಷತಾ ತಪಾಸಣೆ. ಇನ್ನು ಮೂರನೇ ಸುದ್ದಿಯನ್ನು ನೋಡೋದಾದ್ರೆ, ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಒಂದೊಂದಾಗಿಯೇ ಈ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇವತ್ತು ಮೊದಲಿನ ಸುದ್ದಿ, ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪೊಂದನ್ನು ನೀಡಿದೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಹಿನ್ನಡೆ ಆಗಿದೆ. ಮುಂಗಾರು ಮಳೆಯ ಕೊರತೆಯಿಂದಾಗಿ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿರುವ ಈ ಸಂದರ್ಭದಲ್ಲಿಯೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕರಣ ಅಂದ್ರೆ CWMA ನೀಡಿರುವ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವ ಆದೇಶವನ್ನು ಪಾಲಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿರುವುದು ಕರ್ನಾಟಕಕ್ಕೆ ಒಂದು ದೊಡ್ಡ ಮಟ್ಟದ ಸವಾಲನ್ನೇ ಒಡ್ಡಿದೆ. ಒಂದೆಡೆ ರಾಜ್ಯದಲ್ಲಿ ಮಳೆಯ ಕೊರತೆ, ಜಲಾಶಯಗಳಿಗೆ ಒಳಹರಿವು ಕಡಿಮೆ, ಮತ್ತೊಂದೆಡೆ ತಮಿಳುನಾಡಿಗೆ ನೀರು ಹರಿಸುವಂತೆ CWMA ಆದೇಶ ನೀಡಿತ್ತು. ಈ ನಡುವೆ ಸುಪ್ರೀಂ ಕೋರ್ಟ್ ಕೂಡ CWMA ನೀಡಿರುವ ಆದೇಶವನ್ನು ಪಾಲಿಸುವಂತೆ ಆದೇಶ ನೀಡಿದೆ. ರಾಜ್ಯದಲ್ಲಿ ಕಾವೇರಿ ವಿಚಾರವನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಈ ಆದೇಶ. ಇದರ ಬೆನ್ನಲ್ಲೇ ಮೇಕೆದಾಟು ಯೋಜನೆ ವಿಚಾರವೂ ಕೂಡ ಮತ್ತೆ ಮುನ್ನೆಲೆಗೆ ಬಂದಿದೆ. ತಮಿಳುನಾಡು ಪದೇ ಪದೇ ಕಾವೇರಿ ನೀರಿನ ವಿಚಾರದಲ್ಲಿ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದು, ಕರ್ನಾಟಕದ ಉದ್ದೇಶಿತ ಮೇಕೆದಾಟು ಯೋಜನೆಗೂ ನಿರಂತರವಾಗಿ ಪ್ರತಿರೋಧ ವ್ಯಕ್ತಪಡಿಸ್ತಾ ಇದೆ. ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದ ಬಗ್ಗೆ ಕರ್ನಾಟಕ ಆಕ್ಷೇಪ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಯ ಅಗತ್ಯತೆಯನ್ನು ನ್ಯಾಯಾಲಯದ ಗಮನಕ್ಕೆ ತರಲಾಗಿದೆ. ಮೇಕೆದಾಟು ಯೋಜನೆ ಜಾರಿಯಾದ್ರೆ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಕಾವೇರಿ ನೀರಿನ ವಿಚಾರದಲ್ಲಿ ಎದುರಾಗ್ತಿರುವಂತಹ ಹಲವು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುತ್ತೆ. ಇದನ್ನೇ ಕರ್ನಾಟಕದ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದ್ದಾರೆ. ಈ ಹಿಂದೆ ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಮಂಡಿಸಿದ ಕೆಲವು ವಾದಗಳನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದ್ದನ್ನು ಇಲ್ಲೇ ನೆನಪಿಸಿಕೊಳ್ಬೇಕಾಗಬಹುದು. ಇತ್ತೀಚೆಗೆ ಕೇಂದ್ರ ಸರ್ಕಾರವು ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದರ ಪ್ರಶ್ನೆಗೆ ಲಿಖಿತ ಉತ್ತರ ನೀಡಿ ಮೇಕೆದಾಟು ಯೋಜನೆಗೆ ನೆರೆ ರಾಜ್ಯಗಳ ಅನುಮತಿ ಪಡೆಯುವ ಅಗತ್ಯ ಇಲ್ಲ ಅಂತ ಹೇಳಿರೋದನ್ನು ಕೂಡ ಉಲ್ಲೇಖಿಸಲಾಗಿದೆ. ಆದರೆ ಕಾವೇರಿ ನೀರು ಬಿಡುಗಡೆ ವಿಚಾರದಲ್ಲಿ CWMA ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಸದ್ಯಕ್ಕೆ ಮುಂದಿನ ವಿಚಾರಣೆವರೆಗೂ CWMA ಆದೇಶವನ್ನು ಪಾಲಿಸುವಂತೆ ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿದೆ. ಮುಂದಿನ ವಿಚಾರಣೆ ಆಗಸ್ಟ್ 24ರಂದು ನಡೀಲಿಕ್ಕಿದೆ. ಆ ದಿನ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುವ ನಿರ್ಧಾರ ಕರ್ನಾಟಕದ ಪಾಲಿಗೆ ಅತ್ಯಂತ ಮಹತ್ವದಾಗಿದೆ. ಕಾವೇರಿ ನೀರು ಬಿಡುಗಡೆ ವಿಚಾರದಲ್ಲಿ ಈ ಹಿಂದೆ 3,500 ಕ್ಯೂಸೆಕ್ ನೀರು ಹರಿಸುವಂತೆ ಸೂಚನೆ ನೀಡಲಾಗಿತ್ತು. ಬಳಿಕ CWRC ಶಿಫಾರಸಿನ ಆಧಾರದ ಮೇಲೆಗೆ CWMA ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶಿಸಿದೆ. ಈ ಆದೇಶವನ್ನು ಪಾಲಿಸುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿರೋದು ಕರ್ನಾಟಕದಲ್ಲಿ ಒಂದು ರೀತಿಯ ಆತಂಕಕ್ಕೆ ಈಗ ಕಾರಣ ಆಗಿದೆ. ಹಾಗಾದ್ರೆ ತಮಿಳುನಾಡಿನ ವಾದ ಏನಿತ್ತು ಅಂತ ನೋಡೋದಾದ್ರೆ, ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ CWMA ಆದೇಶದಂತೆ ಕರ್ನಾಟಕದಿಂದ ನೀರು ಹರಿಸಲಾಗ್ತಿಲ್ಲ ಅಂತ ವಾದಿಸಿದೆ. ಕರ್ನಾಟಕದ ಜಲಾಶಯಗಳಿಂದ ಬಿಡುಗಡೆ ಆಗ್ತಿರುವ ನೀರಿನ ಪ್ರಮಾಣ ನಿರೀಕ್ಷಿತ ಮಟ್ಟದಲ್ಲಿಲ್ಲ. ಈ ಬಗ್ಗೆ ಕೂಡ ತಮಿಳುನಾಡು ಒಂದು ರೀತಿಯ ದೂರನ್ನು ನೀಡಿದೆ. ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಕರ್ನಾಟಕವು ಒಟ್ಟು 64 TMC ನೀರನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ವಾಸ್ತವದಲ್ಲಿ ಇದುವರೆಗೆ ಕೇವಲ 14 TMC ನೀರು ಮಾತ್ರ ತಮಿಳುನಾಡಿಗೆ ಬಂದಿದೆ ಅಂತ ತಮಿಳುನಾಡು ಅಂಕಿಅಂಶಗಳೊಂದಿಗೆ ನ್ಯಾಯಾಲಯದ ಮುಂದೆ ವಾದಿಸಿದೆ. ಕರ್ನಾಟಕದ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಹಿರಿಯ ವಕೀಲರು ರಾಜ್ಯದ ಸಂಕಷ್ಟದ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಿದ್ದಾರೆ. KRS ಮತ್ತು ಕಬಿನಿ ಸೇರಿದಂತೆ ಕಾವೇರಿ ಕೊಳ್ಳದ ಜಲಾಶಯದ ವ್ಯಾಪ್ತಿಯಲ್ಲಿ ಮಳೆಯ ಕೊರತೆಯಿಂದ ಒಳಹರಿವು ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಕರ್ನಾಟಕ ತಿಳಿಸಿದೆ. ಸದ್ಯ ನಿತ್ಯ ಸುಮಾರು 5,000 to 6,000 ಕ್ಯೂಸೆಕ್ನಷ್ಟು ನೀರು ಮಾತ್ರ ಹರಿದು ಬರ್ತಾ ಇದೆ. ಜಲಾಶಯಗಳಿಂದ ಬಿಡುಗಡೆ ಮಾಡಿರುವ ನೀರು ಕರ್ನಾಟಕ ತಮಿಳುನಾಡು ಗಡಿಯ ಬಿಳಿಗುಂಡ್ಲು ತಲುಪಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಹೀಗಾಗಿ ಅಲ್ಲಿನ ನಿರೀಕ್ಷಿತ ಪ್ರಮಾಣದ ನೀರು ದಾಖಲಾಗಿರೋದು ತಾಂತ್ರಿಕ ಕಾರಣದಿಂದ ಆಗಿರಬಹುದು ಹೊರತು ಉದ್ದೇಶಪೂರ್ವಕವಾಗಿ ನೀರು ನಿಲ್ಲಿಸಲಾಗಲಿಲ್ಲ ಅಂತ ಕರ್ನಾಟಕ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಕರ್ನಾಟಕದ ಬದುಕು ಕಾವೇರಿ ನೀರನ್ನೇ ಅವಲಂಬಿಸಿದೆ. ಬೆಳೆಗಳಿಗೆ ನೀರು ಒದಗಿಸೋದು ಮುಖ್ಯವಾದರೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ನಗರಗಳಿಗೆ ಕುಡಿಯುವ ನೀರು ಪೂರೈಸೋದು ಸರ್ಕಾರದ ಮೊದಲ ಆದ್ಯತೆ ಅಂತ ನ್ಯಾಯಾಲಯದ ಗಮನಕ್ಕೆ ತರಲಾಗಿದೆ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಮೇಕೆದಾಟು ಅಣೆಕಟ್ಟು ಯೋಜನೆ ಒಂದು ಪ್ರಮುಖ
ಪರಿಹಾರವಾಗಬಲ್ಲದು ಅಂತ ಕರ್ನಾಟಕ ಪ್ರತಿಪಾದಿಸಿದೆ. ಆದ್ರೆ ಮೇಕೆದಾಟು ಯೋಜನೆಗೆ ತಮಿಳುನಾಡು ನಿರಂತರವಾಗಿ ಅಡ್ಡಿಪಡಿಸ್ತಿರೋದು ದುರದೃಷ್ಟಕರ ಅಂತ ಕರ್ನಾಟಕ ಪರ ವಕೀಲರು ನ್ಯಾಯಾಲಯದ ಗಮನಕ್ಕೆ ಕೂಡ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಯ ವಿಚಾರವು ನ್ಯಾಯಾಲಯದ ಮುಂದೆ ಚರ್ಚೆಗೆ ಬಂದಿದೆ. ಇದು ತಮಿಳುನಾಡಿಗೆ ಹಿನ್ನಡೆಯಾಗಿದ್ದು ಯೋಜನೆಗೆ ತಮಿಳುನಾಡು ಮತ್ತೆ ಆಕ್ಷೇಪ ವ್ಯಕ್ತಪಡಿಸಿದೆ. ಹಾಗಿದ್ರೆ ಸುಪ್ರೀಂ ಕೋರ್ಟ್ನ ನಿಲುವು ಏನು ಅಂತ ನೋಡೋದಾದ್ರೆ, ಉಭಯ ರಾಜ್ಯಗಳ ವಾದಗಳನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದ್ರೆ CWMA ನೀಡಿರುವ ನಿರ್ದೇಶನಗಳನ್ನು ಕರ್ನಾಟಕ ಸರ್ಕಾರ ಪಾಲಿಸಬೇಕು ಅಂತ ಸ್ಪಷ್ಟಪಡಿಸಿದೆ. ಸೋಮವಾರದ ವಿಚಾರಣೆಯಲ್ಲಿ ಕರ್ನಾಟಕವು ಅತ್ಯಂತ ಕಷ್ಟಕರ ಪರಿಸ್ಥಿತಿ ಎದುರಾಗಿದ್ರೂ ಕೂಡ ಪ್ರಾಧಿಕಾರದ ಆದೇಶವನ್ನು ಗೌರವಿಸಿ ನೀರು ಹರಿಸಲಿಕ್ಕೆ ಪ್ರಯತ್ನಿಸ್ತಿದ್ದೀವಿ ಅಂತ ನ್ಯಾಯಾಲಯದ ಮುಂದೆ ತಿಳಿಸಿದೆ. ನ್ಯಾಯಾಲಯವು ಕರ್ನಾಟಕದ ವಾದವನ್ನು ದಾಖಲಿಸಿಕೊಂಡಿದ್ದು ನೀರು ಬಿಡುಗಡೆಯ ಪ್ರಮಾಣ ಹಾಗೂ ರಾಜ್ಯದಲ್ಲಿನ ನೀರಿನ ಆದ್ಯತೆಯ ಕುರಿತು ಸಮಗ್ರ ಮಾಹಿತಿಯನ್ನು ಪರಿಶೀಲಿಸುವ ಅಗತ್ಯ ಇದೆ ಎಂಬ ನಿಲುವನ್ನು ವ್ಯಕ್ತಪಡಿಸಿದೆ. ಮುಂದಿನ ವಿಚಾರಣೆಯನ್ನು ಆಗಸ್ಟ್ 24ಕ್ಕೆ ಮುಂದೂಡಲಾಗಿದೆ. ಅಂದ್ರೆ ಸದ್ಯಕ್ಕೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವ CWMA ಆದೇಶ ಮಾತ್ರ ಮುಂದುವರೆದಿದೆ. ಮುಂದಿನ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಯಾವ ನಿಲುವು ತೆಗೆದುಕೊಳ್ಳುತ್ತೆ ಎಂಬುದು ಕರ್ನಾಟಕ ಹಾಗೂ ತಮಿಳುನಾಡು ಎರಡೂ ರಾಜ್ಯಗಳ ಪಾಲಿಗೆ ಒಂದು ಅತ್ಯಂತ ಮಹತ್ವದ ಸಂಗತಿಯಾಗಿದೆ. CWMA ಮುಂದೆ ರಿವ್ಯೂ ಮಾಡಿ ರೆಡ್ಯೂಸ್ ಮಾಡೋದಕ್ಕೆ ಕೇಳಬೇಕು ಅಂತೇಳಿ ನಾವು ಪ್ರಿಪೇರ್ ಆಗಿದ್ದು. ಇವತ್ತು ಆ ಅಪ್ಲಿಕೇಶನ್ ಡಿಸ್ಮಿಸ್ ಮಾಡ್ತಾರೆ, ವಾಪಸ್ ಅಲ್ಲಿ ಹಾಕ್ತಾರೆ, ನಾವು ಹೋಗಬೇಕು ಅಂತ. ಅವ್ರೀಗ ನೆಕ್ಸ್ಟ್ ಮಂಡೇವರೆಗೂ ಸ್ಟೇಟಸ್ ಕೋ ಕೊಟ್ಟಿರೋದ್ರಿಂದ ಏನಿದೆ ಅದನ್ನು ಮುಂದುವರಿಸ್ಬೇಕು ಅಂತ ನಮಗೊಂದು ಸ್ವಲ್ಪ ಕಷ್ಟ ಆಗುತ್ತೆ ಸಿಚುಯೇಷನ್ನು. ಸಾಯಂಕಾಲದೊಳಗಡೆ ನಾನು ನಮ್ಮ ACS ಮತ್ತು ಲೀಗಲ್ ಟೀಮ್ ಜೊತೆ ಮಾತನಾಡಿ ಏನು ಮಾಡ್ಬೋದು, ನಾವು ಮತ್ತೆ ಯಾವ ಥರ ಸುಪ್ರೀಂ ಕೋರ್ಟಿಗೆ ಮತ್ತೆ ಅಪ್ರೋಚ್ ಮಾಡಬೇಕಾ ಅಥವಾ ನಾವು ಕೊಡಲಿಕ್ಕೆ ಪರಿಸ್ಥಿತಿ ಟೈಟ್ ಇರೋದ್ರಿಂದ ಸಾಯಂಕಾಲದೊಳಗಡೆ ಒಂದು ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ. ರಾಜ್ಯದ ಪ್ರಮುಖ ಜಲಾಶಯಗಳಾದ KRS ಮತ್ತು ಕಬಿನಿಯಿಂದ ಕಳೆದ 2 ದಿನಗಳಿಂದ ಹೊಳ ಹರಿವಿಗಿಂತ ಹೆಚ್ಚಿನ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ ಎಂಬ ಮಾಹಿತಿ ಹೊರಬಿದ್ದಿದೆ. ವರದಿಗಳ ಪ್ರಕಾರ ಎರಡೂ ಜಲಾಶಯಗಳಿಂದ ಸುಮಾರು 16,685 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಿದೆ. ಇಲ್ಲಿ ಮತ್ತೊಂದು ಪ್ರಮುಖ ಅಂಶ ಇದೆ. KRS ಜಲಾಶಯದ ಗರಿಷ್ಠ ನೀರಿನ ಮಟ್ಟ 124.80 ಅಡಿ. ಇಂದಿನ ನೀರಿನ ಮಟ್ಟ 109.55 ಅಡಿ. KRSಗೆ ಒಳಹರಿವು 2,068 ಕ್ಯೂಸೆಕ್ ಇದ್ರೆ ಹೊರಹರಿವು 3,186 ಕ್ಯೂಸೆಕ್ ಇದೆ. ಇನ್ನು ಕಬಿನಿ ಜಲಾಶಯದ ಗರಿಷ್ಠ ಮಟ್ಟ 84 ಅಡಿ. ಇಂದಿನ ನೀರಿನ ಮಟ್ಟ 80 ಅಡಿ. ಕಬಿನಿಗೆ 7,747 ಕ್ಯೂಸೆಕ್ ಒಳಹರಿವು ಇದ್ರೆ ಹೊರಹರಿವು 13,600 ಕ್ಯೂಸೆಕ್ ಇದೆ. ಅಂದ್ರೆ KRS ಮತ್ತು ಕಬಿನಿ ಎರಡನ್ನೂ ಸೇರಿಸಿದ್ರೆ ಒಟ್ಟು ಒಳಹರಿವು ಸುಮಾರು 9,816 ಕ್ಯೂಸೆಕ್. ಅಂದ್ರೆ ಹೊರಹರಿವು ಸುಮಾರು 16,885 ಕ್ಯೂಸೆಕ್ ಎಂದು ನೀಡಿರುವ ಅಂಕಿಅಂಶಗಳು ಹೇಳುತ್ತೆ. ಅಂದ್ರೆ ಜಲಾಶಯಗಳಿಗೆ ಬರ್ತಿರುವ ನೀರಿಗಿಂತ ಹೆಚ್ಚಿನ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗ್ತಿದೆ ಎಂಬುದು ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ. CWMA ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸೂಚಿಸಿರುವ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ಇದೇ ಕಾರಣಕ್ಕೆ ಕಾವೇರಿ ಕೊಳ್ಳದ ರೈತರಲ್ಲೂ ಆಕ್ರೋಶ ವ್ಯಕ್ತ ಆಗಿದೆ. ಹಾಗಿದ್ರೆ ಮುಂದೇನು ಅಂತ ನೋಡೋದಾದ್ರೆ, ಒಂದೆಡೆ ತಮಿಳುನಾಡು ತನ್ನ ನೀರಿನ ಹಕ್ಕಿಗಾಗಿ ಪಟ್ಟು ಹಿಡಿದಿದ್ರೆ, ಮತ್ತೊಂದೆಡೆ ಕರ್ನಾಟಕದಲ್ಲಿ ಜಲಾಶಯಗಳ ನೀರಿನ ಮಟ್ಟ, ಮಳೆಯ ಕೊರತೆ, ರೈತರ ಬೆಳೆ ಹಾಗೂ ಬೆಂಗಳೂರು ಸೇರಿದಂತೆ ನಗರಗಳ ಕುಡಿಯುವ ನೀರಿನ ಅಗತ್ಯತೆ ದೊಡ್ಡ ಸವಾಲಾಗಿ ನಿಂತಿದೆ. ಇದರ ನಡುವೆ ಮೇಕೆದಾಟು ಯೋಜನೆಯು ಮತ್ತೆ ಚರ್ಚೆಯ ಕೇಂದ್ರಕ್ಕೆ ಬಂದಿದೆ. ಕಾವೇರಿ ವಿಚಾರ ಉಭಯ ರಾಜ್ಯಗಳಲ್ಲೂ ಅತ್ಯಂತ ಭಾವನಾತ್ಮಕ ವಿಷಯ. ಹೀಗಾಗಿ ಎರಡೂ ರಾಜ್ಯಗಳ ಸರ್ಕಾರಗಳು ಸಂಯಮದಿಂದ ವರ್ತಿಸುವ ಅಗತ್ಯ ಅಂತೂ ಇದೆ. ಆಗಸ್ಟ್ 24ರಂದು ಸುಪ್ರೀಂ ಕೋರ್ಟ್ ನೀಡಲಿರುವ ಮುಂದಿನ ಆದೇಶ ಕೇವಲ ಎಷ್ಟು ಪ್ರಮಾಣದ ನೀರು ಹರಿಸಬೇಕೆಂಬುದು ವಿಚಾರಕ್ಕೆ ಸಂಬಂಧಿಸಿದ ಮಾತ್ರ ಅಲ್ಲ, ಕಾವೇರಿ ಕೊಳ್ಳದ ರೈತರ ಆರ್ಥಿಕ ಭವಿಷ್ಯ, ಕರ್ನಾಟಕದ ಜಲಸಂಪನ್ಮೂಲ ನಿರ್ವಹಣೆ, ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯತೆ ಹಾಗೂ ಮೇಕೆದಾಟು ಯೋಜನೆಯ ಮುಂದಿನ ದಿಕ್ಕಿನ ಮೇಲೂ ಕೂಡ ಈ ವಿಚಾರಣೆ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲರ ಕಣ್ಣು ಆಗಸ್ಟ್ 24ರ ಸುಪ್ರೀಂ ಕೋರ್ಟ್ ವಿಚಾರಣೆಯತ್ತ ನೆಟ್ಟಿದೆ. ವೀಕ್ಷಕರೇ, ಇನ್ನು ಎರಡನೇ ಸುದ್ದಿಯನ್ನು ನಾವು ನೋಡೋದಾದ್ರೆ, ಹೋಟೆಲು, PG, ಕ್ಯಾಟ್ರಿಂಗ್ಗಳಲ್ಲಿ ಕಳಪೆ ಆಹಾರಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಕರ್ನಾಟಕದಲ್ಲಿ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, PGಗಳು ಮತ್ತು ಕ್ಯಾಟ್ರಿಂಗ್ ಸೇವೆಗಳಲ್ಲಿ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಕುರಿತು ದೂರುಗಳು ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕಠಿಣ ಕ್ರಮಕ್ಕೀಗ ಮುಂದಾಗಿದೆ. ರಾಜ್ಯಾದ್ಯಂತ ಆಹಾರ ಸುರಕ್ಷತಾ ತಪಾಸಣೆಯನ್ನು ಮತ್ತಷ್ಟು ತೀವ್ರಗೊಳಿಸಲಾಗಿದ್ದು,
ಆರೋಗ್ಯ ಸಚಿವ ಯುಟಿ ಖಾದರ್ ಈ ವಿಷಯದಲ್ಲಿ ಕಠಿಣ ನಿಲುವೊಂದನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯದ ವಿವಿಧ ನಗರಗಳಲ್ಲಿರುವ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳು ಸೇರಿದಂತೆ ರೆಸ್ಟೋರೆಂಟ್ಗಳಿರ್ಬೋದು, ಪಿಜಿಗಳಿರ್ಬೋದು, ಆಹಾರ ಸುರಕ್ಷತಾ ಅಧಿಕಾರಿಗಳು ನಡೆಸಿದ ಹಠಾತ್ ತಪಾಸಣೆಗಳಲ್ಲಿ ಹಲವು ಗಂಭೀರ ಅಂಶಗಳು ಬೆಳಕಿಗೆ ಬಂದಿವೆ. ಕೆಲವು ಕಡೆಗಳಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಬಳಸ್ತಿರೋದು, ಹಳಸಿದ ಮಾಂಸಗಳನ್ನು ಸಂಗ್ರಹಿಸಿಟ್ಟಿರುವಂಥದ್ದು, ಅತ್ಯಂತ ಕಳಪೆ ಗುಣಮಟ್ಟದಲ್ಲಿ ಇರುವಂತಹ ಕಿಚನ್ಗಳಲ್ಲಿ ಆಹಾರ ತಯಾರಿಸ್ತಿರೋದು ಪತ್ತೆಯಾಗಿತ್ತು. ಗ್ರಾಹಕರ ಆರೋಗ್ಯದೊಂದಿಗೆ ಚೆಲ್ಲಾಡ್ತಿರುವ ಇಂತಹ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಸರ್ಕಾರ ಸ್ಪಷ್ಟಪಡಿಸಿದೆ. ಆಹಾರ ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುತ್ತಿರುವ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಸಚಿವ ಯುಟಿ ಖಾದರ್ ಅವರು ಶ್ಲಾಘಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಅಧಿಕಾರಿಗಳು ತೋರಿಸುತ್ತಿರುವ ಬದ್ಧತೆಯನ್ನು ಅವರು ಅಭಿನಂದಿಸಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ವಿಫಲವಾಗಿರುವಂತಹ ಹೋಟೆಲ್ಗಳು ಮತ್ತು ಇತರ ಆಹಾರ ಸಂಸ್ಥೆಗಳಿಗೆ ಸರ್ಕಾರ 10 ದಿನಗಳ ಗಡುವೊಂದನ್ನು ನೀಡಿದೆ. ಈ ಅವಧಿಯಲ್ಲಿ ತಮ್ಮ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳದೇ ಇದ್ರೆ ಅಂತಹ ಸಂಸ್ಥೆಗಳ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡೋದರೊಂದಿಗೆ ಭಾರಿ ದಂಡ ವಿಧಿಸೋದಾಗಿ ಸಚಿವರು ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈಗ ನಾವು ಒನ್ ಟೈಮ್ ಹೋಗಿ ನಾವೆಲ್ಲ ಬಂದಿದ್ದೇವೆ. ವಿ ಆರ್ ಗಿವಿಂಗ್ 10 days ಟೈಮ್. ಪ್ಲೀಸ್ ರೆಕ್ಟಿಫೈ ಯುವರ್ ಸೆಲ್ಫ್. ನಿಮ್ಮ ಕೋಲ್ಡ್ ಸ್ಟೋರೇಜ್ ಇರಲಿ, ನಿಮ್ಮ ಹೈಜಿನಿಕ್ ಕ್ಲೀನ್ ಆಸ್ಪತ್ರೆ ಇದಿರಲಿ, ಕಿಚನ್ ಇರಲಿ, ನಿಮ್ಮ ಕುಕ್ ಮಾಡುವಂಥ ಜನ ಇರಲಿ, ಇದನ್ನು ಇವರೆಲ್ಲರೂ ಕೂಡ 10 days they have to rectify. So after 10 days, once again, we will go on inspection all the places. In next week, as soon as session is over, ನಾವು ಎಲ್ಲ ಹೋಟೆಲಿಯರ್ಗಳ ಎಲ್ಲ 5 ಸ್ಟಾರ್ ಹೋಟೆಲ್ ಮತ್ತು ಬೇರೆ ಬೇರೆ ಹೋಟೆಲ್ ಓನರ್ಸ್ ಅವರ ಅಸೋಸಿಯೇಷನ್ ಅವರ ಮೀಟಿಂಗನ್ನು ಕರಿತೇವೆ. ಅವ್ರು ಹೇಗಿರಬೇಕು ಮತ್ತು ಏನಾದ್ರು ಅವರ ಸಲಹೆ ನಮಗೆ ಕೊಟ್ಟರೆ ನಾವು ಫುಡ್ ಸೇಫ್ ಇನ್ನೂ ಕೂಡ ಚೆನ್ನಾಗಿ ಮಾಡಬೇಕು, ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ತಯಾರಿದ್ದೇವೆ. ಇದುವರೆಗೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ಮಾತ್ರ ಕೇಂದ್ರೀಕೃತವಾಗಿದ್ದಂತಹ ಆಹಾರ ಸುರಕ್ಷತಾ ತಪಾಸಣೆಯನ್ನು ಇದೀಗ ಪಿಜಿ, ಹಾಸ್ಟೆಲ್ ಹಾಗೂ ಇತರ ಆಹಾರ ಪೂರೈಕೆ ಕೇಂದ್ರಗಳಿಗೂ ಕೂಡ ವಿಸ್ತರಿಸಲಾಗ್ತಾ ಇದೆ. ವಿಶೇಷವಾಗಿ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಿಗಳು ಪಿಜಿ ಮತ್ತು ಹಾಸ್ಟೆಲ್ಗಳಲ್ಲಿ ವಾಸಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಆಹಾರ ಗುಣಮಟ್ಟ ಮತ್ತು ಸ್ವಚ್ಛತೆಯ ಮೇಲೂ ವಿಶೇಷ ನಿಗಾ ಇರಿಸಲಾಗುತ್ತೆ ಅಂತ ಸಚಿವ ಯುಟಿ ಖಾದರ್ ಅವರು ತಿಳಿಸಿದ್ದಾರೆ. ಪಿಜಿಗಳಲ್ಲಿ ಉಳಿಯುವ ವಿದ್ಯಾರ್ಥಿಗಳು ಮತ್ತು ಯುವಜನರನ್ನು ನಿಮ್ಮ ಸ್ವಂತ ಮಕ್ಕಳಂತೆ ನೋಡ್ಕೊಳ್ಳಿ. ಅವರಿಗೆ ರುಚಿಯಾದಂತಹ ಪೌಷ್ಟಿಕ ಆಹಾರವನ್ನು ಪೂರೈಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಅಂತಹ ಪಿಜಿಗಳನ್ನು ಮುಚ್ಚೋದೇ ಉತ್ತಮ ಅಂತ ಸಚಿವರು ಒಂದು ಕಠಿಣ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದ್ರ ಜೊತೆಗೆ ರೈಲು ನಿಲ್ದಾಣಗಳು, ಬಸ್ ನಿಲ್ದಾಣಗಳ ಕ್ಯಾಂಟೀನ್ಗಳು ಹಾಗೂ ದೊಡ್ಡ ಮದುವೆ ಸಮಾರಂಭಗಳಿಗೆ ಆಹಾರ ಪೂರೈಸುವ ಕ್ಯಾಟರಿಂಗ್ ಸಂಸ್ಥೆಗಳ ಮೇಲೂ ಕೂಡ ಆಹಾರ ಸುರಕ್ಷತಾ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಇನ್ನು ಆಹಾರ ಸುರಕ್ಷತಾ ವ್ಯವಸ್ಥೆಯನ್ನು ಮತ್ತಷ್ಟು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ತಂತ್ರಜ್ಞಾನದ ಬಳಕೆಗೆ ಸರ್ಕಾರ ಮುಂದಾಗಿದೆ. ರಾಜ್ಯದ ಹೋಟೆಲ್ಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲಿ ಶೀಘ್ರದಲ್ಲೇ QR ಕೋಡ್ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಯಾವುದೇ ಹೋಟೆಲ್ನಲ್ಲಿ ಆಹಾರದ ಗುಣಮಟ್ಟ ಲೋಪ ಕಂಡು ಬಂದ್ರೆ, ಕಳಪೆ ಗುಣಮಟ್ಟ ಕಂಡು ಬಂದ್ರೆ ತಕ್ಷಣ ಗ್ರಾಹಕರು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನೇರವಾಗಿ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ದೂರು ಬಂದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಆ ಸ್ಥಳಕ್ಕೆ ತೆರಳಿ ತಪಾಸಣೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಿಕ್ಕೆ ಈ ವ್ಯವಸ್ಥೆ ನೆರವಾಗುತ್ತೆ. ಇದರಿಂದ ಹೋಟೆಲ್ಗಳು ಮತ್ತು ಆಹಾರ ಸಂಸ್ಥೆಗಳ ಮಾಲೀಕರಲ್ಲೂ ನಿರಂತರ ಎಚ್ಚರಿಕೆಯ ಮನೋಭಾವ ಕೂಡ ಮೂಡುವಂತಹ ಸಾಧ್ಯತೆ ಇದೆ. ಇದು ಸರ್ಕಾರದ ಪ್ರಮುಖ ಉದ್ದೇಶ. ಆಹಾರ ಸುರಕ್ಷತೆಯನ್ನು ತಳಮಟ್ಟದಿಂದಲೇ ಖಚಿತಪಡಿಸಿಕೊಳ್ಳುವುದು ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ. ಕೇವಲ ಹಠಾತ್ ದಾಳಿ ನಡೆಸೋದಕ್ಕೆ ಸೀಮಿತವಾಗದೆ ಆಹಾರ ಸುರಕ್ಷತೆ ಕುರಿತು ಸಾರ್ವಜನಿಕರಲ್ಲಿ ಒಂದು ರೀತಿಯ ಜಾಗೃತಿ ಮೂಡಿಸೋದು ಹಾಗೂ ನಿಯಮಿತ ತಪಾಸಣೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಕರ್ನಾಟಕದ ಆಹಾರ ಸುರಕ್ಷತಾ ವಿಭಾಗದ ಅಧಿಕಾರಿಗಳು ನಡೆಸುತ್ತಿರುವ ತಪಾಸಣಾ ಕಾರ್ಯವನ್ನು ಗಮನಿಸಿದ್ರೆ ಮಹಾರಾಷ್ಟ್ರದ ಆಹಾರ ಮತ್ತು ಔಷಧ ಆಡಳಿತದ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದ್ದ ಹಿರಿಯ IAS ಅಧಿಕಾರಿ ತುಕಾರಾಮ್ ಮುಂಡೆ ಅವರ ಕಾರ್ಯವೈಖರಿ ನೆನಪಿಗೆ ಬರುತ್ತೆ. ಈ ಚರ್ಚೆ ಕೂಡ ಬಾರಿ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಆಹಾರ ಸುರಕ್ಷತೆ ವಿಚಾರದಲ್ಲಿ ಶೂನ್ಯ ಸಹಿಷ್ಣುತೆ ನೀತಿಗೆ ಒತ್ತು ನೀಡಿದ್ದ ತುಕಾರಾಮ್ ಮುಂಡೆ ಅವರು ಕಲುಷಿತ ಮತ್ತು ನಕಲಿ ಆಹಾರ ಉತ್ಪನ್ನಗಳ ವಿರುದ್ಧ ಕಠಿಣ ಕಾರ್ಯಾಚರಣೆ ನಡೆಸಿದ್ರು. ನಾಗರಿಕರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡುವಂತಹ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಭಾಗವಾಗಿ ಮಹಾರಾಷ್ಟ್ರದಲ್ಲಿ ರಾಜ್ಯಾದ್ಯಂತ 1100ಕ್ಕೂ ಹೆಚ್ಚು ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಬೇಕರಿಗಳು ಹಾಗೂ ಡೈರಿಗಳ ಮೇಲೆ ಹಠಾತ್ ದಾಳಿ ನಡೆಸಲಾಗ್ತಿತ್ತು ಅನ್ನೋ ಒಂದು ವರದಿ ಕೂಡ ಇದೆ. ನಿಯಮ ಉಲ್ಲಂಘಿಸಿದ 50ಕ್ಕೂ ಹೆಚ್ಚು ಪ್ರತಿಷ್ಠಿತ ರೆಸ್ಟೋರೆಂಟ್ಗಳ ಲೈಸೆನ್ಸ್ ಅನ್ನು ರದ್ದುಗೊಳಿಸಲಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಇದೇ ಮಾದರಿ ಕರ್ನಾಟಕದಲ್ಲೂ ಕೂಡ ಆಹಾರ ಸುರಕ್ಷತಾ ನಿಯಮಗಳ ಉಲ್ಲಂಘನೆಯ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿರೋದು ಒಂದು ಗಮನಾರ್ಹ ಸಂಗತಿ ಅಂತಾನೆ ಹೇಳ್ಬೋದು.
ಇನ್ನು ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಈ ಹಿಂದೆ 2014ರಲ್ಲಿ ಆರೋಗ್ಯ ಸಚಿವರಾಗಿದ್ದ ಸಂದರ್ಭದಲ್ಲೂ ಕೂಡ ಹೋಟೆಲ್ಗಳು ಸೇರಿದಂತೆ ವಿವಿಧ ಆಹಾರ ಸಂಸ್ಥೆಗಳಲ್ಲಿ ಆಹಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಿಕ್ಕೆ ಕ್ರಮ ಕೈಗೊಂಡಿದ್ರು. ಇದೀಗ ಮತ್ತೊಮ್ಮೆ ಆರೋಗ್ಯ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಆಹಾರ ಸ್ವಚ್ಛತೆ, ಸುರಕ್ಷತೆ, ಶುಚಿ, ರುಚಿಗೆ ಒತ್ತು ಕೊಟ್ಟಿರುವಂತಹ ಯುಟಿ ಖಾದರ್ ಅವರು ಇಂತಹ ಅಕ್ರಮಗಳಲ್ಲಿ ಭಾಗಿಯಾಗಿರುವಂತವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಇನ್ನು ವೀಕ್ಷಕರೇ, ಇವತ್ತಿನ ಮೂರನೇ ಸುದ್ದಿಯನ್ನು ನಾವು ನೋಡೋದಾದ್ರೆ, ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಕೋಟ್ಯಾಂತರ ರೂಪಾಯಿ ಆರ್ಥಿಕ ಅಕ್ರಮ ಪ್ರಕರಣ ಇದೀಗ ರಾಜಕೀಯದಲ್ಲಿ ಮತ್ತೊಂದು ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಮುಂಗಾರು ಅಧಿವೇಶನದಲ್ಲಿ ವಾಲ್ಮೀಕಿ ನಿಗಮದ ಹಗರಣವೇ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವಿನ ವಾಕ್ಸಮರಕ್ಕೆ ಪ್ರಮುಖ ಕಾರಣ ಆಗಿದೆ. ಸದನದ ಒಳಗೆ ಮತ್ತು ಹೊರಗೆ ರಾಜಕೀಯ ಹೋರಾಟ ಈಗ ತೀವ್ರಗೊಂಡಿದೆ. ವಿಧಾನಮಂಡಲದ ಅಧಿವೇಶನ ಆರಂಭವಾದಾಗಿನಿಂದಲೂ ವಾಲ್ಮೀಕಿ ನಿಗಮದ ಪ್ರಕರಣ ಪ್ರಮುಖ ವಿಷಯವಾಗಿ ಪರಿಣಮಿಸಿದೆ. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ ಸಚಿವರನ್ನು ಸಂಪುಟದಲ್ಲಿ ಮುಂದುವರಿಸೋದು ನೈತಿಕವಾಗಿ ಸರಿಯಲ್ಲ ಅನ್ನೋದು ಪ್ರತಿಪಕ್ಷಗಳ ವಾದ. ಇನ್ನು ವಿಧಾನ ಪರಿಷತ್ನಲ್ಲಿ ಪ್ರಶ್ನೋತ್ತರ ಕಲಾಪ ಆರಂಭ ಆಗ್ತಾ ಇದ್ದಂತೆ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಘೋಷಣೆ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಸದನದ ಕಲಾಪಕ್ಕೆ ಅಡ್ಡಿ ಉಂಟಾಯಿತು. ಮೊದಲು ರಾಜೀನಾಮೆ, ನಂತರ ಕಲಾಪ ಅನ್ನೋ ಒಂದು ನಿಲುವನ್ನು ಬಿಜೆಪಿ ಸದಸ್ಯರು ಮುಂದಿಟ್ಟಿದ್ರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವವರೆಗೆ ಹೋರಾಟ ಮುಂದುವರಿಸೋದಾಗಿ ಪ್ರತಿಪಕ್ಷಗಳು ಒಂದು ಸ್ಪಷ್ಟ ನಿಲುವನ್ನು ತಾಳಿತು. ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಸಚಿವ ನಾಗೇಂದ್ರ ವಿರುದ್ಧ ಗಂಭೀರ ಆರೋಪಗಳನ್ನು ಕೂಡ ಮಾಡ್ತಾರೆ. ಪ್ರಕರಣದಲ್ಲಿ ಸಚಿವರ ಕೈವಾಡ ಇದೆ ಹಾಗೂ ಸಿಐಡಿ ತನಿಖೆ ಸರಿಯಾದ ರೀತಿಯಲ್ಲಿ ನಡೆಯುತ್ತಿಲ್ಲ ಅನ್ನೋದು ಅವರ ಆರೋಪ ಆಗಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿದ ಆಡಳಿತ ಪಕ್ಷದ ಸಚಿವ ಯುಟಿ ಖಾದರ್ ಅವರು ಪ್ರಕರಣ ನ್ಯಾಯಾಲಯದ ಪ್ರಕ್ರಿಯೆಯಲ್ಲಿರುವಾಗ ಸದನದಲ್ಲಿ ಈ ರೀತಿಯ ಆರೋಪಗಳನ್ನು ಮಾಡೋದು ಸರಿಯಲ್ಲ ಅಂತ ಅವರು ಪ್ರತಿಪಕ್ಷಗಳನ್ನು ತರಾಟೆಗೆ ಕೂಡ ತಗೊಂಡ್ರು. ಇನ್ನು ಸಚಿವ ನಾಗೇಂದ್ರ ವಿರುದ್ಧ ವಿಚಾರಣೆ ಮುಂದುವರಿದಿರುವುದನ್ನು ಉಲ್ಲೇಖಿಸಿರುವಂತಹ ಬಿಜೆಪಿ ನಾಯಕರು ಅವರಿಗೆ ಯಾವುದೇ ಕ್ಲೀನ್ ಚಿಟ್ ಸಿಕ್ಕಿಲ್ಲ ಅಂತ ವಾದಿಸ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಐಡಿ ತನಿಖೆಯ ವರದಿಗಳನ್ನು ಉಲ್ಲೇಖಿಸಿ ಮಾತನಾಡ್ತಾರೆ. ನಾಗೇಂದ್ರ ಅವರು ಅಪರಾಧಿ ಅಲ್ಲ ಅಂತ ಸಮರ್ಥಿಸಿಕೊಳ್ತಾರೆ. ಇದೀಗ ವಾಲ್ಮೀಕಿ ನಿಗಮದ ಪ್ರಕರಣದಲ್ಲಿ ರಾಜಕೀಯವಾಗಿ ಎರಡು ವಿಭಿನ್ನ ನಿಲುವುಗಳು ಎದುರಾಗಿವೆ. ಒಂದೆಡೆ ಪ್ರತಿಪಕ್ಷಗಳು ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ ಸಚಿವರನ್ನು ಸರ್ಕಾರ ರಕ್ಷಿಸ್ತಿದೆ ಅಂತ ಆರೋಪಿಸ್ತಿದೆ. ಮತ್ತೊಂದೆಡೆ ಆಡಳಿತ ಪಕ್ಷದ ನಾಯಕರು ತನಿಖಾ ಸಂಸ್ಥೆಗಳ ವರದಿಗಳನ್ನು ಮುಂದಿಟ್ಕೊಂಡು ಸಚಿವರನ್ನು ಸಮರ್ಥನೆ ಮಾಡಿಕೊಳ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣದ ವಿರುದ್ಧ ಬಿಜೆಪಿ ನಡೆಸುತ್ತಿರುವ ಹೋರಾಟ ವಿಧಾನಮಂಡಲಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಬೆಳಗಾವಿ, ದಾವಣಗೆರೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಚಿವ ನಾಗೇಂದ್ರ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಕಾರ್ಯಕರ್ತರು ತಕ್ಷಣ ರಾಜೀನಾಮೆ ಪಡಿಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಈ ಮೂಲಕ ಪ್ರಕರಣವನ್ನು ರಾಜ್ಯಾದ್ಯಂತ ಚರ್ಚೆಯ ವಿಷಯವನ್ನಾಗಿ ಮಾಡೋದು ಮತ್ತು ಸರ್ಕಾರದ ವಿರುದ್ಧ ರಾಜಕೀಯವಾಗಿ ಒತ್ತಡವನ್ನು ಹೆಚ್ಚಿಸೋದು ಬಿಜೆಪಿಯ ತಂತ್ರ ಆಗಿದೆ ಅನ್ನೋ ವಿಶ್ಲೇಷಣೆ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೂಡ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಬಿಜೆಪಿಯವರಿಗೆ ಬೇರೆ ಕೆಲಸ ಇಲ್ಲ ಅಂತ ಟೀಕಿಸಿದ್ರೆ, ಎಚ್.ಸಿ. ಬಾಲಕೃಷ್ಣ ಅವರು ಬಿಜೆಪಿ ನಾಯಕರು ಮೊಸರಿನಲ್ಲಿ ಕಲ್ಲು ಹುಡುಕುವಂತಹ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ವ್ಯಂಗ್ಯ ಆಡಿದ್ದಾರೆ. ಈ ಪ್ರಕರಣದ ಮತ್ತೊಂದು ಪ್ರಶ್ನೆ ಅಂದ್ರೆ ಆಡಳಿತಾತ್ಮಕ ಮೇಲ್ವಿಚಾರಣೆಗೆ ಸಂಬಂಧಿಸಿದ್ದು. ನಿಗಮವೊಂದರ ಕೋಟ್ಯಾಂತರ ರೂಪಾಯಿ ಹಣ ಬೇರೆ ಖಾತೆಗಳಿಗೆ ವರ್ಗಾಯಿಸಲು ಹೇಗೆ ಸಾಧ್ಯ ಆಯಿತು? ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ವಹಿವಾಟು ನಡೆದ್ರು ಸಂಬಂಧಪಟ್ಟ ಹಂತಗಳಲ್ಲಿ ಅದನ್ನು ತಡಿಲಿಕ್ಕೆ ಸಾಧ್ಯವಾಗಲಿಲ್ವಾ ಅನ್ನೋ ಪ್ರಶ್ನೆಗಳು ಇದೀಗ ಎದುರಾಗಿದೆ. ತನಿಖಾ ಸಂಸ್ಥೆಗಳು ತನಿಖೆ ನಡೆಸುತ್ತಿರುವ ನಡುವೆಯೇ ಪ್ರತಿಪಕ್ಷಗಳು ಸಚಿವರ ರಾಜೀನಾಮೆಗೆ ಒತ್ತಾಯಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತವಾಗಿ ನಡಿಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ವಾಲ್ಮೀಕಿ ನಿಗಮ ಹಗರಣದ ವಿಚಾರದಲ್ಲಿ ವಿಧಾನಮಂಡಲದ ಒಳಗೆ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿದೆ. ಜನರ ತೆರಿಗೆ ಹಣಕ್ಕೆ ಸಂಬಂಧಿಸಿದ ಕೋಟ್ಯಾಂತರ ರೂಪಾಯಿ ಅಕ್ರಮದ ಕುರಿತು ಸದನದಲ್ಲಿ ವಿಸ್ತೃತ ಹಾಗೂ ಅರ್ಥಪೂರ್ಣ ಚರ್ಚೆ ನಡೆಯಬೇಕಾದ ಸಂದರ್ಭದಲ್ಲಿ ಗದ್ದಲನೇ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಟೀಕೆಗಳು ಕೇಳಿ ಬರ್ತಾ ಇದೆ. ಒಂದೆಡೆ ಸರ್ಕಾರ ತನಿಖೆ ನಡೀತಿದೆ ಅಂತ ಹೇಳ್ತಿದೆ, ಮತ್ತೊಂದೆಡೆ ಪ್ರತಿಪಕ್ಷಗಳು ಸಚಿವರ ರಾಜೀನಾಮೆಯೇ ತಮ್ಮ ಪ್ರಮುಖ ಬೇಡಿಕೆ ಅಂತ ಪಟ್ಟು ಹಿಡಿದಿವೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕರುನಾಡ ಕನ್ನಡಿ ಕಾರ್ಯಕ್ರಮ. ನಾಳೆ ಇಂಥದೇ ಪ್ರಮುಖ 3 ಸುದ್ದಿಗಳ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ.
ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.